ದಿಲ್ಲಿಯಲ್ಲಿ ಬಿಜೆಪಿ ಜಯ ಗಳಿಸ್ತಾ ಇದ್ದ ಹಾಗೆ ನೆಕ್ಸ್ಟ್ ಸಿಎಂ ಯಾರು ಅನ್ನೋದ್ರ ಬಗ್ಗೆ ತುಂಬಾನೇ ಚರ್ಚೆಗಳು ದೆಹಲಿ ಮಟ್ಟದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲೇ ಶುರುವಾಗಿದೆ. ಸಿಎಂ ಸ್ಥಾನಕ್ಕೆ ಅನೇಕ ಹೆಸರುಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇದೆ. ಆಪ್ ವರಿಷ್ಠ ಕೇಜ್ರಿವಾಲ್ಗೆ ಸೋಲುಣಿಸಿದ ಪರ್ವೇಶ್ ವರ್ಮಾ ಅವರಿಗೇನೆ ಬಿಜೆಪಿ ಸಿಎಂ ಸ್ಥಾನದ ಉಡುಗೊರೆ ಕೊಡಬಹುದು ಅಂತ ಅನೇಕರು ಲೆಕ್ಕಾಚಾರ ಹಾಕ್ತಿದ್ದಾರೆ. ಆದರೆ ಈ ಕುತೂಹಲಕ್ಕೆ ತೆರೆ ಬೀಳೋದಕ್ಕೆ ಕನಿಷ್ಠ ಒಂದು 10 ಡೇಸ್ ಆದರೂ ಬೇಕಾಗಬಹುದು ಅಂತಾನೂ ಹೇಳಬಹುದು. ಈ ಪರ್ವೇಶ್ ಸಾಹಿಬ್ ಸಿಂಗ್ ವರ್ಮಾ ಬಗ್ಗೆ ಹೇಳೋದಾದ್ರೆ, ಹೊಸ ದಿಲ್ಲಿ ಕ್ಷೇತ್ರದಿಂದ ಆಪ್ ಮುಖ್ಯಸ್ಥ ಕೇಜ್ರಿವಾಲ್ ಅವರನ್ನ ಸೋಲಿಸಿದ ಹೆಗ್ಗಳಿಕೆ ಇವರಿಗಿದೆ. ಬಿಜೆಪಿ ಹಿರಿಯ ನಾಯಕ ದಿವಂಗತ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ. ಪಶ್ಚಿಮ ದಿಲ್ಲಿ ಕ್ಷೇತ್ರದಿಂದ 2 ಸಲ ಸಂಸದರಾಗಿದ್ದ ಹೆಗ್ಗಳಿಕೆ ಕೂಡ ಇವರಿಗಿದೆ. ಇನ್ನು ವೀರೇಂದ್ರ ಸಚ್ದೇವ್ ಕೂಡ ಈ ರೇಸ್ನಲ್ಲಿದ್ದಾರೆ. ಇವರು ದಿಲ್ಲಿ ಘಟಕದ ಬಿಜೆಪಿ ಅಧ್ಯಕ್ಷ. ಭಿನ್ನಮತ ನಿಯಂತ್ರಣದಲ್ಲಿರಿಸಿ 1998ರ ನಂತರ ಮೊದಲ ಬಾರಿ ಪಕ್ಷವನ್ನ ಅಧಿಕಾರಕ್ಕೆ ತಂದ ಹೆಗ್ಗಳಿಕೆ ಇವರಿಗಿದೆ. ಇದರ ಜೊತೆಗೆ ಬನ್ಸೂರಿ ಸ್ವರಾಜ್ ಹಾಗೆ ಸ್ಮೃತಿ ಇರಾನಿಯವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಪರ್ವೇಶ್ ವರ್ಮಾ ಅವರಿಗೇನೆ ಸಿಎಂ ಸ್ಥಾನವನ್ನ ಕೊಡಬಹುದು ಅನ್ನೋದಕ್ಕೆ ಯಾಕೆ ಇವರ ಹೆಸರು ಮುನ್ನೆಲೆಗೆ ಬಂದಿದೆ ಅಂತ ಹೇಳೋದಾದ್ರೆ, ಆಗ್ಲೇ ಹೇಳಿದ ಹಾಗೆ ಕೇಜ್ರಿವಾಲ್ ಅವರನ್ನೇ ಸೋಲಿಸೋ ಮೂಲಕ ಒಂದು ರೀತಿ ಜಾಯಿಂಟ್ ಕಿಲ್ಲರ್ ಅಂತ ಅನ್ನಿಸಿಕೊಂಡಿದ್ದಾರೆ. ಪ್ರಭಾವಿ ರಾಜಕೀಯ ಕುಟುಂಬದ ಹಿನ್ನೆಲೆಯುಳ್ಳ ಇವರು ದಿಲ್ಲಿ ಮಾಜಿ ಮುಖ್ಯಮಂತ್ರಿ ಸಾಹಿಬ್ ಸಿಂಗ್ ವರ್ಮಾ ಅವರ ಮಗ. 2013ರಲ್ಲಿ ದಿಲ್ಲಿ ವಿಧಾನಸಭೆಗೆ ಆಯ್ಕೆಯಾಗಿದ್ದ ಇವರು 2014ರ ಲೋಕಸಭೆಯಲ್ಲಿ ಪಶ್ಚಿಮ ದಿಲ್ಲಿ ಕ್ಷೇತ್ರದಿಂದ ಸಂಸದರಾಗಿದ್ರು. 2019ರಲ್ಲೂ ಕೂಡ ಗೆದ್ದಿದ್ರು. ಆದರೆ ದಿಲ್ಲಿಯಲ್ಲಿ ಕೇಜ್ರಿವಾಲ್ ರಂತಹ ಘಟಾನುಘಟಿಯ ಮುಂದೆ ಇವರನ್ನ ಕಣಕ್ಕಿಳಿಸಿದಾಗ ಸ್ವಲ್ಪವೂ ಧೃತಿಗೆಡದೆ ಕೇವಲ 2 ತಿಂಗಳ ಅವಧಿಯಲ್ಲೇ ಗೆಲುವಿಗೆ ಬೇಕಾದ ಕಾರ್ಯತಂತ್ರವನ್ನ ರೂಪಿಸಿ ಕೇಜ್ರಿಗೇನೆ ಸೋಲುಣಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನವದೆಹಲಿಯಲ್ಲಿ ಎಎಪಿ ಮುಖ್ಯಸ್ಥ ಕೇಜ್ರಿವಾಲ್ ಅವರನ್ನ ಸೋಲಿಸಿರೋ ಬಿಜೆಪಿಯ ಪರ್ವೇಶ್ ವರ್ಮಾ ಅವರನ್ನ ಬಹುತೇಕರು ಈಗ ಅತಿ ದೊಡ್ಡ ವಿಜೇತ ಅನ್ನೋ ಬ್ರ್ಯಾಂಡ್ ಮಾಡ್ತಿದ್ದಾರೆ. ಯಾಕಂದ್ರೆ ರಾಜ್ಯ ರಾಜಕಾರಣದ ಅಖಾಡದಲ್ಲೇ ಇರದಿದ್ದ ಪರ್ವೇಶ್ ವರ್ಮಾ ಅವರಿಗೆ ಎಎಪಿ ನಾಯಕ ಅರವಿಂದ್ ಕೇಜ್ರಿವಾಲ್ ವಿರುದ್ಧದ ಯುದ್ದಕ್ಕೆ ತಯಾರಿ ನಡೆಸೋದಕ್ಕೆ ಕೇವಲ 2 ತಿಂಗಳುಗಳು ಮಾತ್ರ ಇದ್ದಿದ್ದು. 2024ರ ಲೋಕಸಭಾ ಎಲೆಕ್ಷನ್ನಲ್ಲಿ ಪರ್ವೇಶ್ ವರ್ಮಾಗೆ ಬಿಜೆಪಿ ಟಿಕೆಟ್ ನಿರಾಕರಿಸಿತ್ತು. ಆದರೂ ವರ್ಮಾ ಬೇಸರಗೊಳ್ಳಲಿಲ್ಲ ಅಥವಾ ದಾರಿ ತಪ್ಪಲಿಲ್ಲ, ಬೇರೆ ಪಕ್ಷದ ಕಡೆಗೂ ವಾಲಲಿಲ್ಲ. ಈಗ ದೆಹಲಿಯ ಮುಖ್ಯಮಂತ್ರಿಯವರಾಗ್ತಾರೆ ಅನ್ನೋ ಸಾಧ್ಯತೆಗಳೇ ದಟ್ಟವಾಗಿ ಕಾಣಿಸ್ತಾ ಇದೆ. ಪರ್ವೇಶ್ ವರ್ಮಾ ಈ ಜಯವನ್ನ ರಾಷ್ಟ್ರ ರಾಜಧಾನಿಯ ಜನರ ಗೆಲುವು ಅಂತ ಬಣ್ಣಿಸಿದ್ದಾರೆ. ಇದು ಕೇವಲ ಗೆಲುವಲ್ಲ, ಸುಳ್ಳನ್ನ ತ್ಯಜಿಸಿ ಸತ್ಯವನ್ನ, ಗಿಮಿಕ್ಗಳ ಬದಲು ಸಮರ್ಥ ಆಡಳಿತವನ್ನ, ವಂಚನೆಯ ಬದಲು ಅಭಿವೃದ್ಧಿಯನ್ನ ಆಯ್ಕೆ ಮಾಡಿದ ದೆಹಲಿ ಜನರ ಗೆಲುವು. ನಮ್ಮ ಮೇಲೆ ಭರವಸೆ ಇಟ್ಟ ಪ್ರತಿಯೊಬ್ಬ ಮತದಾರನಿಗೂ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಗೃಹ ಸಚಿವ ಅಮಿತ್ ಶಾ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಬಲಿಷ್ಠ ನಾಯಕತ್ವದಲ್ಲಿ ದೆಹಲಿಯಲ್ಲಿ ನಿಜವಾದ ಬದಲಾವಣೆಯನ್ನು ತರುವುದಕ್ಕೆ ಶ್ರಮಿಸಿದೀವಿ. ಈ ಜನಾದೇಶ ಜನರು ಪ್ರಾಮಾಣಿಕ, ಪಾರದರ್ಶಕ ಮತ್ತು ಅಭಿವೃದ್ಧಿಗೆ ಪೂರಕವಾದ ರಾಜಕಾರಣವನ್ನು ಬಯಸುತ್ತಾರೆ ಅನ್ನೋ ಸಂದೇಶ ಕೊಟ್ಟಿದೆ. ಸೇವೆ ಮಾಡುವ ನಮ್ಮ ಬದ್ಧತೆಯು ಅಚಲವಾಗಿದೆ ಅಂತ ಹೇಳಿದರು. ದೆಹಲಿ ಪಾಲಿಗೆ ಹೊಸ ಅಧ್ಯಾಯ ಶುರುವಾಗಿದೆ, ಎಲ್ಲರೂ ಒಟ್ಟಾಗಿ ಉಜ್ವಲ ಭವಿಷ್ಯ ನಿರ್ಮಿಸೋಣ ಅಂತ ಕರೆ ಕೊಟ್ಟಿದ್ದಾರೆ. ಅಂದಹಾಗೆ ಈ ಸಲ ವರ್ಮಾ ಮುಂದೆ ಕೇಜ್ರಿವಾಲ್ 4089 ಮತಗಳ ಅಂತರದಿಂದ ಸೋಲು ಕಂಡಿದ್ದಾರೆ.